ಜೈಲಲ್ಲಿ ನಿದ್ದೆ ಬರದೆ ಒದ್ದಾಡಿದ ದರ್ಶನ್, ಕಂಬಿ ಹಿಂದೆ ರಾತ್ರಿ ಇಡೀ ಪವಿತ್ರ ಗೌಡ ಕಣ್ಣೀರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ನಾಲ್ವರನ್ನ ಸಹ ಒಂದೇ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ. ಇತ್ತ ನಿದ್ದೆ ಬರದೆ ದರ್ಶನ್ ಒದ್ದಾಡಿದ್ರೆ ಅತ್ತ ಪವಿತ್ರ ಗೌಡ ರಾತ್ರಿ ಇಡೀ ಕಣ್ಣೀರು ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸಾಮಾನ್ಯ ವಿಚಾರಣಾಧೀನ ಬಂದಿಗಳಂತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ದಿನ ಕಳೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ನಾಲ್ವರನ್ನ ಸಹ ಒಂದೇ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ. ಜೈಲಿನ ಆಡಿಷನ್ ಬ್ಯಾರೆಕ್ನಲ್ಲಿ ಇರುವ ನಾಲ್ವರು ರಾತ್ರಿ ಮೌನಕ್ಕೆ ಶರಣಾಗಿದ್ರು. ಆರೋಪಿಗಳಿಗೆ ಜೈಲು ಅಧಿಕಾರಿಗಳು ವಿಚಾರಣಾಧೀನ ಬಂದಿ ಸಂಖ್ಯೆ ನೀಡಲಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ರಾತ್ರಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ಊಟ ನೀಡಲಾಯಿತು. ನಟ ದರ್ಶನ್ ಚಪಾತಿ, ಅನ್ನ ಸಾಂಬಾರ್ ತಿಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಊಟದ ಬಳಿಕ ಸುಮಾರು ಹೊತ್ತು ಲಕ್ಷ್ಮಣ್, ನಾಗರಾಜ್ ಜೊತೆ ದರ್ಶನ್ ಮಾತುಕತೆ ನಡೆಸಿದ್ರಂತೆ. ಜೈಲಿನಲ್ಲಿ ನಿದ್ದೆ ಬರದೆ ದರ್ಶನ್ ಗ್ಯಾಂಗ್ ಪರದಾಡಿದೆ. ದರ್ಶನ್ ಜೊತೆ ಇದ್ದ ಪ್ರದೋಷ್ ಮಾತ್ರ ಫುಲ್ ಸೈಲೆಂಟ್ ಆಗಿದ್ರಂತೆ. ಒಂದೇ ಬ್ಯಾರಕ್ನಲ್ಲಿದ್ರು ದರ್ಶನ್, ನಾಗರಾಜ್, ಲಕ್ಷ್ಮಣ್ ಜೊತೆ ಪ್ರದೋಷ್ ಮಾತನಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಮಾಡಿದ ತಪ್ಪು, ಆಗ್ತಾ ಇರೋ ಶಿಕ್ಷೆ ನೆನೆದು ಪ್ರದೋಷ್ ತಡರಾತ್ರಿಯವರೆಗೂ ಕಣ್ಣೀರು ಹಾಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡ ವಿಲವಿಲ. ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇದ್ದಾರೆ. ಜೈಲಿಗೆ ಕಾಲಿಟ್ಟಿದಾಗಿನಿಂದಲೂ ನಟಿ ಪವಿತ್ರ ಗೌಡ ಕಣ್ಣೀರು ಹಾಕುತ್ತಲೇ ಇದ್ರಂತೆ. ಯಾರೊಂದಿಗೂ ಮಾತನಾಡದೆ ಪವಿತ್ರ ಗೌಡ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಿನಲ್ಲಿ ರಾತ್ರಿ ಊಟ ಕೊಟ್ಟರು ಪವಿತ್ರ ಗೌಡ ಊಟ ಮಾಡಿಲ್ಲ. ಬೆಳಗಿನ ಜಾವದವರೆಗೂ ಪವಿತ್ರ ಗೌಡ ಚಡಪಡಿಸಿದ್ರು. ಬೆಳಗಿನ ಜಾವ ನಿದ್ರೆಗೆ ಜಾರಿದ್ರು ಅಂತ ಹೇಳಲಾಗ್ತಾ ಇದೆ. ಬೇಲ್ ಪಡೆದು ಹೊರಬಂದಿದ್ದ ಆರೋಪಿಗಳು ಈಗ ಮತ್ತೆ ಜೈಲು ಸೇರಿದ ನೋವು ಎಲ್ಲರಲ್ಲೂ ಆವರಿಸಿದೆ. ಪರಪ್ಪನ ಅಗ್ರಹಾರದಲ್ಲಿರೋ ಐವರಿಗೂ ಇದು ನುಂಗಲಾರದ ತುತ್ತಾಗಿದೆ.